ಈ ಬಾಟಲ್ಗಳು ಅದರೊಳಗಿನ ಸಾಸ್ ಎಷ್ಟೊಂದು ಕಲರ್ಫುಲ್ ಆಗಿದೆಯಲ್ಲ, ಆದರೆ ಇದು ಕಲರ್ಫುಲ್ ಮಾತ್ರ, ಆದರೆ ಇದು ಭಯಂಕರ ಡೇಂಜರ್. ಯಾಕಂದರೆ ಈ ಬಾಟಲ್ ಒಳಗಿರುವುದು ಯಾವುದು ಕೂಡ ಸ್ವಾಭಾವಿಕ ಹಣ್ಣಿಂದ ಮಾಡಿರುವಂಥದ್ದಲ್ಲ, ಎಲ್ಲವೂ ಕೂಡ ಕೃತಕ ಸಿಂಥೆಟಿಕ್ ವಸ್ತುವಿನಿಂದ ಮಾಡಿರೋದು. ಇದು ಅತ್ಯಂತ ಭಯಾನಕ ರೋಗಗಳಿಗೆ ಕಾರಣ ಆಗುತ್ತೆ, ಗೊತ್ತಾ? ಸಾಂಘವಿ ಫುಡ್ಸ್ ಕತೆ ಹೀಗಾಯ್ತು. ಇದಕ್ಕಿಂತಲೂ ಭಯಾನಕವಾಗಿ ಸಾಸ್ ತಯಾರಿಸೋ ಕಂಪನಿಗಳು ನಮ್ಮ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲೇ ಇವೆ ಅನ್ನೋ ಮಾಹಿತಿ ಸಿಕ್ತು. ಅವುಗಳ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿ ನಮ್ಮ ತಂಡ ಮೊದಲು ಸೀಗೆಹಳ್ಳಿಗೆ ತೆರಳಿತು. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಚಿಕ್ಕ ಬೋರ್ಡ್ ಹಾಕೊಂಡು ರೋಜಾ ಫುಡ್ಸ್ ಅನ್ನೋ ಕಂಪನಿ ಈ ಹಲ್ಕಾ ದಂಧೆಯನ್ನ ರಾಜಾರೋಷವಾಗಿ ಮಾಡುತ್ತಿದೆ. ನಮ್ಗೆ ಸಾಸ್ ಬೇಕು ಅಂತ ಕೇಳಿಕೊಂಡು ಒಳಗೆ ಪ್ರವೇಶಿಸಿದ್ವಿ. ಅಲ್ಲಿಯೂ ದೊಡ್ಡ ದೊಡ್ಡ ಬ್ಯಾರೆಲ್ಗಳಲ್ಲಿ ಅಕ್ಕಚ್ಚು ತುಂಬಿಸಿಡುವ ಹಾಗೆ ಸಾಸ್ ರೆಡಿ ಮಾಡಿ ತುಂಬಿಸಿಟ್ಟಿದ್ರು. ಇವರು ಕೂಡ 1 ಲೀಟರ್ ಟೊಮೆಟೊ ಸಾಸ್ 18 ರಿಂದ 20 ರೂಪಾಯಿಗೆ ಕೊಡಲು ಸಿದ್ಧರಿದ್ರು. ಅಂದ್ರೆ ಇವರದ್ದು ಕೂಡ ಪ್ಯೂರ್ ನಕಲಿ ಸಾಸ್, ಹೆಸರು ಮಾತ್ರ ಸವಿರುಚಿ. ತಮಾಷೆ ಅಂದ್ರೆ ಈ ಕಂಪನಿಯಲ್ಲಿ ಎಷ್ಟೇ ಹುಡುಕಾಡಿದ್ರು ಒಂದೇ ಒಂದು ಟೊಮೆಟೊ ಆಗ್ಲಿ, ಮೆಣಸು, ಸೋಯಾ ಕಾಳಾಗ್ಲಿ ಸಿಗ್ಲಿಲ್ಲ. ಬರೀ ಕೆಮಿಕಲ್ ಬಳಸಿ ಸಾಸ್ ತಯಾರಿಸಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಇಲ್ಲಿಂದ ನೇರವಾಗಿ ಹೊರಟ ನಾವು ಮಾಗಡಿ ಮುಖ್ಯ ರಸ್ತೆಯ ಹಿಂಭಾಗದಲ್ಲೇ ಇರೋ ಬೋರ್ಡ್ ಇಲ್ಲದ ಸಾಸ್ ತಯಾರಿಸೋ ಘಟಕಕ್ಕೆ ನುಗ್ಗಿದೆವು. ಅಲ್ಲಿ ನಾವು ಕಂಡ ದೃಶ್ಯ ನಮ್ಮ ಕಣ್ಣಿನಿಂದಲೇ ನಂಬಲು ಸಾಧ್ಯವಾಗಲಿಲ್ಲ. ನಾವು ಸಾಸ್ ತಯಾರಿಸುವ ಒಂದು ಕಂಪನಿಯಲ್ಲಿ ಇದ್ದೀವಿ. ಇದರೊಳಗೆ ನೀವು ನೋಡ್ತಿರ್ಬೋದು ಟೊಮೆಟೊ ಸಾಸ್ ತಯಾರು ಮಾಡ್ತಿರುವಂಥದ್ದಿದೆ, ಅದೇ ರೀತಿ ವಿನೆಗರ್ ಇದೆ. ಇಲ್ಲಿ ಒಂದು ನೀವು ಕಲರ್ನ ಟಬ್ ನೋಡ್ಬೋದು, ಯಾವ ರೀತಿ ಕೊಳಕು ವಾತಾವರಣದಲ್ಲಿ ಟಬ್ ಮಾಡ್ತಿದ್ದಾರೆ ಅಂತ. ಇಂಥ ಟಬ್ಗಳಲ್ಲಿ ನಾವು ತಿನ್ನುವಂಥ ಆಹಾರನ ತಯಾರಿಸ್ತಾರೆ. ಇದು ನೋಡಿ, ಇದು ಟೊಮೆಟೊ ಪ್ಯೂರಿ. ಟೊಮೆಟೊ ಪ್ಯೂರಿ ಎಷ್ಟು ಕೆಟ್ಟದಾಗಿದೆಯಾ, ಅದನ್ನು ತೊಳೆದು ಎಷ್ಟು ದಿನ ಆಯ್ತೇನೋ. ಇಂಥ ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಇವರು ಟೊಮೆಟೊ ಸಾಸನ್ನು ಮಾಡ್ತಾರೆ. ಮತ್ತು ಇದಕ್ಕೆ ಬಳಸುವಂಥ ಮುಖ್ಯ ಕಚ್ಚಾ ಪದಾರ್ಥ ಏನು ಅಂತ ನೀವು ನೋಡ್ಬೋದು. ನೋಡಿ ಇಲ್ಲಿ ಮೈಸ್ ಸ್ಟಾರ್ಚ್ ಅಂತ, ಅಂದರೆ ಜೋಳದ ಪುಡಿಯನ್ನು ಹಾಕಿ ಇವರು ಇದನ್ನು ತಯಾರಿಸ್ತಾರೆ ಮುಖ್ಯವಾಗಿ. ಅದೇ ರೀತಿ ಮೈದಾ ಹಾಕ್ತಾರೆ, ಇಂಥ ಕೆಮಿಕಲ್ಗಳನ್ನು ಹಾಕ್ತಾರೆ. ಸೋಡಿಯಂ ಬೋನೋಸೈಡ್ ಅನ್ನುವಂಥದ್ದು. ಇಲ್ಲಿ ಮೈದಾ ಹಿಟ್ಟನ್ನು ನೋಡ್ಬೋದು ನೀವು. ಇಲ್ಲಿ ನೀವು ಮೈದಾ ಹಿಟ್ಟು ನೋಡಿ, ಇಂಥ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲನೂ ಬಳಸ್ತಾರೆ. ಅಂದರೆ ಒಟ್ಟಾರೆ ಒಂದು ತಿನ್ನೋ ಆಹಾರ ತಯಾರಿಸುವಂತಹ ಒಂದು ವಾತಾವರಣ ಹೇಗಿದೆ ಅನ್ನೋದನ್ನು ನೀವೇ ನೋಡ್ಬೋದು. ನೋಡಿ, ಇದು ಏನೊಂದು ಆಹಾರ ಉತ್ಪಾದನೆ ಮಾಡಬೇಕಾಗಿ ಅವರು ಯಾವ ರೀತಿ ಒಂದು ಗುಣಮಟ್ಟನ ಕಾಯ್ದುಕೊಳ್ಬೇಕು ಅಂಥದ್ದು ಯಾವುದೂ ಇಲ್ಲ. ಒಂದು ಸಣ್ಣ ಗೋಡೌನ್ಗಳಲ್ಲಿ ನಾವು ಇಷ್ಟಪಟ್ಟು ತಿನ್ನುವಂಥ ಒಂದು ಸಾಸನ್ನು ಬಳಸ್ತಾರೆ. ನೀವು ಇದು ನೋಡ್ಬೋದು. ನೋಡಿ ಇಲ್ಲಿ ಈ ಬಾಟಲ್ಗಳು, ಇದನ್ನು ತೊಳಿತಾರೋ ಇಲ್ವೋ ಅಂಥದ್ದು ಏನೂ ಗೊತ್ತಿಲ್ಲ. ಈ ರೀತಿ ಮೂಟೆಗಟ್ತಾರೆ. ಅಂದರೆ ಈ ಗುಜರಿಯವರು ತಂದುಬಿಡುವಂಥ ಈ ಬಾಟಲ್ಗಳನ್ನು ಬಳಸ್ಕೊಂಡು ಅದನ್ನು ಕ್ಲೀನು ಮಾಡ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಅತ್ಯಂತ ಕೆಟ್ಟ ವಾತಾವರಣದಲ್ಲಿ ಈ ಒಂದು ವಿನೆಗರ್ ಆಗಲಿ, ಸಾಸ್ ಆಗಲಿ ಅಥವಾ ಚಿಲ್ಲಿ ಸಾಸ್ ಆಗಲಿ ತಯಾರಿಸ್ತಾರೆ. ಗ್ರಾಹಕರ ಪ್ರಾಣದ ಜೊತೆಗೆ ಆಟ ಆಡ್ತಾರೆ. ಈ ಕಂಪನಿಗಳಲ್ಲಿ ಸಂಗ್ರಹಿಸಿದ ಕಲರ್ ನೀರಿನಂತಿರುವ ಸಾಸ್ ಅನ್ನು ಸರ್ಕಾರದ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಕೊಟ್ಟಾಗ ಇದು ತಿನ್ನಲು ಯೋಗ್ಯವೇ ಇಲ್ಲ ಅನ್ನೋ ವರದಿ ಕೊಟ್ರು. ಎಂಥ ಕಚಡ ಕೆಲಸ ಮಾಡ್ತಿದ್ದಾರೆ ನೋಡಿ. ಇಷ್ಟೊಂದು ರಾಜಾರೋಷವಾಗಿ ಇವರು ಈ ಕೆಟ್ಟ ದಂಧೆಯನ್ನ ಮಾಡೋದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಕಾಣಿಸುತ್ತಿಲ್ವಾ? ಫುಡ್ ಇನ್ಸ್ಪೆಕ್ಟರ್ ಏನ್ ನಿದ್ದೆ ಮಾಡ್ತಿದ್ದಾರಾ? ಅಲ್ಲ, ಇವರು ಲಂಚ ತಿಂದು ಕೊಬ್ಬಿ ಹೋಗಿದ್ದಾರಾ? ಪ್ರತಿದಿನ ಇಂಥ ಟನ್ಗಟ್ಲೆ ವಿಷಯುಕ್ತ ಆಹಾರಗಳು ಉತ್ಪಾದನೆಯಾಗುತ್ತಿದೆ. ಈ ಬಗ್ಗೆ ಮಾಧ್ಯಮಗಳು ಬೆಳಕು ಚೆಲ್ಲುತ್ತಲೇ ಇವೆ, ಸಾಕ್ಷಿಯನ್ನು ಒದಗಿಸುತ್ತಿವೆ. ಆದ್ರೆ ಲಜ್ಜೆಗೆಟ್ಟ ಸರ್ಕಾರ, ಲಂಚಬಾಕ ಅಧಿಕಾರಿಗಳು ತಮಗೇನೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾರೆ. ನೋಡಿದ್ರ ಕಲರ್ಫುಲ್ ಸಾಸ್ನ ಕರಾಳ ಮುಖನ?
ನಿಮ್ಗೆ ಅನ್ಸಿರ್ಬೋದು ಯಾಕೆ ಈ ಕವರ್ ಸ್ಟೋರಿ ತಂಡದವರು ಯಾವಾಗಲೂ ಕಲಬೆರಕೆ ಆಹಾರದ ಹಿಂದೆ ಬಿದ್ದಿರ್ತಾರಲ್ಲ ಅಂತ. ಯಾಕಂದ್ರೆ ನಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಈ ಕಲಬೆರಕೆ ಆಹಾರ ದಂಧೆ ಇದೆಯಲ್ಲ, ಯಾವ ಸ್ಮಗ್ಲಿಂಗ್ಗಿಂತಲೂ ಕಡಿಮೆ ಇಲ್ಲ. ಈ ಸ್ಮಗ್ಲಿಂಗ್ ಅತ್ಯಂತ ಅಪಾಯಕಾರಿಯೂ ಹೌದು. ಹಾಗಾಗಿ ಸ್ನೇಹಿತರೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂಥ ಕಲಬೆರಕೆ ಆಹಾರನ ತಿನ್ಬೇಡಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಶುಕ್ರವಾರ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.